ಸ್ಟೂಡೆಂಟ್, ನಿಮ್ಮ SSLC ಫೈನಲ್ ಬೋರ್ಡ್ ಎಕ್ಸಾಮ್ನಲ್ಲಿ 600+ ಸ್ಕೋರ್ ಮಾಡಬೇಕಾ? ಹಾಗಾದ್ರೆ ನಾನು ಹೇಳ್ತಾ ಇರುವಂತಹ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ 600+ ನಿಮ್ದಾಗತ್ತೆ. ಫಸ್ಟ್ ಒಂದು ಕ್ವಶನ್, ನೀವು ಯಾವ ಕೆಟಗರಿಯ ಸ್ಟೂಡೆಂಟು? ನೀವು ಕ್ಲಾಸಸ್ ಮಾತ್ರ ನಂಬ್ತೀರಾ? ಫಾರ್ ಎಕ್ಸಾಂಪಲ್, ಈ ಕ್ಲಾಸ್ಗಳು ನಮ್ಮ ಪ್ರಥಮ ಬ್ಯಾಚಿನ ಕ್ಲಾಸ್ ಆಗಿರ್ಬೋದು ಅಥವಾ ನಿಮ್ಮ ಸ್ಕೂಲಿನ ಕ್ಲಾಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನ ಮಾತ್ರ ನಂಬ್ತೀರಾ? ಅಥವಾ ಗೈಡ್ ಬುಕ್ ಅನ್ನ ನಂಬುವಂತಹ ವಿದ್ಯಾರ್ಥಿಗಳು ಯೂಟ್ಯೂಬ್ ಅನ್ನ ಮಾತ್ರ ನಂಬ್ತೀರೋ? ಟೆಕ್ಸ್ಟ್ ಬುಕ್ ಅನ್ನ ನಂಬ್ತೀರಾ? ಅದಾದ್ಮೇಲೆ ಪ್ರಾಕ್ಟೀಸ್ ಅನ್ನ ಮಾಡ್ತೀರಾ? ಯಾವ ಕೆಟಗರಿಗೆ ನೀವು ಸೇರಿದ್ದೀರಾ? ABCD 4 ಆಪ್ಷನ್ಸ್ಗಳಿವೆ. ಇವುಗಳಲ್ಲಿ ಒಂದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ಯಾವ ಕೆಟಗರಿಗೆ ನೀವು ಸೇರಿದ್ದೀರಾ ಅಂತ. ನೀವು ಯಾವುದೇ ಕೆಟಗರಿಗೆ ಸೇರಿದ್ರೂ ಸಹ ಇಲ್ಲಿ ಪ್ರಾಕ್ಟೀಸ್ ಅಂತ ಹೇಳ್ತಾ ಇರೋದು ಎಲ್ಲದಕ್ಕೂ ಅಪ್ಲೈ ಆಗತ್ತೆ. ಕೇವಲ ನಾನು ಕ್ಲಾಸ್ನಿಂದ ಮಾತ್ರ ಮಾಡ್ತೇನೆ, ಟೆಕ್ಸ್ಟ್ ಬುಕ್ಕಿಂದ ಮಾತ್ರ ಮಾಡ್ತೇನೆ, ಯೂಟ್ಯೂಬ್ನಿಂದ ಮಾತ್ರ ಮಾಡ್ತೇನೆ, ಗೈಡ್ ಬುಕ್ನಿಂದ ಮಾತ್ರ ಮಾಡ್ತೇನೆ ಅಂದ್ರೆ ಆಗಲ್ಲ. ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಇದು ಕ್ಲಿಯರ್ ಇದೆಯಾ? ಕ್ಲಿಯರ್ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಅಂಡರ್ಸ್ಟ್ಯಾಂಡ್ ಆಗತ್ತೆ ಯು ಆರ್ ವಿತ್ ಮೀ ಅಂತ. ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಯಾವುದು? ಏನನ್ನ ಓದಬೇಕು ಅಂತ ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್, ಏನೇ ರೆಫರ್ ಮಾಡ್ತಾ ಇದ್ರು ಪ್ಲಸ್ ಪ್ರಾಕ್ಟೀಸ್ ಮಾಡಬೇಕು. ಆದ್ರೆ ಓದ್ಲಿಕ್ಕೆ ಕೂತಾಗ ಮೊಬೈಲ್ ಡಿಸ್ಟ್ರಾಕ್ಷನ್ ಮಾಡತ್ತೆ. ಪ್ರೊಕ್ರಾಸ್ಟಿನೇಷನ್, ಇವತ್ತು ಮಾಡಲ್ಲ ನಾಳೆ ಮಾಡ್ತೇನೆ, ಆಮೇಲೆ ಮಾಡ್ತೇನೆ ಅನ್ನೋದು ಮನೋಭಾವನೆ. ಫಿಯರ್, ಹೆದರಿಕೆ, ಅಯ್ಯೋ ಇಷ್ಟು ದೊಡ್ಡ ಚಾಪ್ಟರ್ ಹೇಗೆ ಓದೋದು, ಏನೂ ತಿಳಿತಾ ಇಲ್ಲ. ಲೇಜಿನೆಸ್, ಅಯ್ಯೋ ನನ್ನ ಹತ್ರ ಆಗಲ್ಲ, ನಿದ್ದೆ ಮಾಡಿಬಿಡ್ತೇನೆ. ಈ 4ರಲ್ಲಿ ಯಾವುದು ನಿಮ್ಮ ಅತಿ ದೊಡ್ಡ ಎನಿಮಿ, ಶತ್ರು ಆಗಿದೆ? ಕಮೆಂಟ್ ಅಲ್ಲಿ ತಿಳಿಸಿ. ABCD ಈ 4ರಲ್ಲಿ ಯಾವುದು ಅಂತ ಬೇಗನೆ ತಿಳಿಸಿ. ನಾನು ಸಹ ಕಾಯ್ತಾ ಇದ್ದೇನೆ ನಿಮ್ಮ ದೊಡ್ಡ ಎನಿಮಿ ಯಾರು ಅಂತ ತಿಳ್ಕೊಳ್ಳಿಕ್ಕೆ. ತಿಳಿಸ್ದ್ರಾ? ಫಾರ್ ಎಕ್ಸಾಂಪಲ್, ಮೊಬೈಲ್ ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಆಗಿದ್ರೆ ಏನ್ ಮಾಡಬೇಕು? ಫಸ್ಟ್, ಮೊಬೈಲ್ ಅನ್ನ ಜಸ್ಟ್ ರೀಡಿಂಗ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಬೇಕು. ಸರ್, ನಾನು ರೀಡಿಂಗ್ ಅಂತ ತೆಗೆದುಕೊಂಡಿರ್ತೇನೆ, ಬಟ್ ನೋಟಿಫಿಕೇಶನ್ ಬರುತ್ತೆ, ಹೀಗಾಗಿ ನೋಟಿಫಿಕೇಶನ್ ಅನ್ನ ಆಫ್ ಮಾಡಿ. ಫಾರ್ ಎಕ್ಸಾಂಪಲ್, ಇನ್ಸ್ಟಾಗ್ರಾಮ್ದಲ್ಲಿ ಹೆಚ್ಚಿನ ಟೈಮ್ ಹೋಗ್ತಾ ಇದೆ ಅಂದ್ರೆ ಇನ್ಸ್ಟಾಗ್ರಾಮಿಗೆ 20 ಮಿನಿಟ್ಸ್ ಲಾಕ್ ಅಂತ ಹಾಕಿ. ಅಂದ್ರೆ 20 ನಿಮಿಷ ಯೂಸ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗಬೇಕು. ಹಾಗೆ ಮೊಬೈಲ್, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅನ್ನ ಆದಷ್ಟು ನಿಮಗೆ ಕನ್ವೀನಿಯಂಟ್ ಆಗಿ ಇಟ್ಕೊಳ್ಳೋ ಹಾಗೆ ಮಾಡಬೇಡಿ. ಹಿಡನ್ ಆಪ್ಸ್ಗಳಲ್ಲಿ ಹಾಕ್ಬಿಡಿ. ಇದರಿಂದ ನೀವು ಅದನ್ನ ಡೈರೆಕ್ಟ್ ಆಗಿ ನೋಡಲ್ಲ. ಈ ರೀತಿ ಮಾಡೋದ್ರಿಂದ ಮೊಬೈಲ್ ಅನ್ನ ನೀವು ಕಂಟ್ರೋಲ್ ಮಾಡಬಹುದು. ಪ್ರೋಕ್ರಾಸ್ಟಿನೇಷನ್ಗೆ ಒಂದೇ ಉಪಾಯ ಅಂದ್ರೆ ಈಗ್ಲೇ ಮಾಡೋದು. ಏನೇ ಆಗ್ಲಿ, 5 ನಿಮಿಷದ ಕೆಲಸ ಇರಲಿ, 1 ತಾಸಿನ ಕೆಲಸ ಇರಲಿ, ಐ ವಿಲ್ ಡೂ ಇಟ್ ನೌ ಅಂತ ಕೂತು ಪ್ರೋಕ್ರಾಸ್ಟಿನೇಷನ್ ಅನ್ನ ದೂರ ಮಾಡಿ. ಓಕೆನಾ? ಈಗ್ಲೇ ಮಾಡಬೇಕು ಏನೇ ಕೆಲಸ ಇದ್ರು. ಫಿಯರ್, ಹೆದರಿಕೆ ಆಗ್ತಾ ಇದ್ರೆ ಉಸಿರನ್ನ ಒಂದು 4-5 ಸಲ ಮೇಲೆ ಕೆಳಗೆ ಮಾಡಿ. ಹಾಗೆ ನನಗೊಂದು ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಆಗತ್ತೆ. 32 ಹಲ್ಲುಗಳನ್ನ ಜಗತ್ತಿಗೆ ತೋರಿಸೋದು. ನಗ್, ಯಾಕಂದ್ರೆ ಎಷ್ಟು ನಗ್ತಿರೋ ಅಷ್ಟೇ ಸಮಸ್ಯೆಗಳು ಕಡಿಮೆ ಆಗತ್ತೆ, ಅಷ್ಟೇ ಹೆದರಿಕೆಗಳು ಕಡಿಮೆ ಆಗತ್ತೆ. ಎಲ್ಲವನ್ನೂ ಸಹ ನಾವು ಪ್ರಾಬ್ಲಮ್ ಅನ್ನೇ ದೊಡ್ಡ ಮಾಡ್ಕೊಳ್ತಾ ಹೋದ್ರೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಲೇಜಿನೆಸ್, ಆಲಸಿತನ, ಇದಕ್ಕೇನು ಹೇಳಬೇಕು? ಸಿಂಪಲ್. ಯಾಕೆ ಓದಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಒಳ್ಳೆ ಕಾಲೇಜ್ ಸಿಗಬೇಕು, ಅಥವಾ ನಿಮ್ದು ಏನೇ ಗುರಿ ಇರಬಹುದು, ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು? ಎಫರ್ಟ್ಸ್ಗಳನ್ನ ಹಾಕಬೇಕು. ಎಫರ್ಟ್ಸ್ಗಳನ್ನ ಹಾಕೋದು ಅಂದ್ರೆ ಅದರ ಅರ್ಥ ಏನು? ಲೇಜಿನೆಸ್ ಅನ್ನ ಬಿಟ್ಟು ಹಾಕಬೇಕಾಗತ್ತೆ. ಹೀಗಾಗಿ ನಿಮ್ಮ ಗೋಲು ನಿಮಗೆ ಕ್ಲಿಯರ್ ಇತ್ತು ಅಂದ್ರೆ ಈ ಲೇಜಿನೆಸ್ ಅನ್ನು ಸಹ ನೀವು ನಿಮ್ಮ ಡಿಕ್ಷನರಿಯಿಂದ ತೆಗೆದು ಹಾಕಬಹುದು. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಅಲ್ಲಿ ಹಾಕಿ. ಯಾಕಂದ್ರೆ ಮೊಬೈಲು, ಪ್ರೋಕ್ರಾಸ್ಟಿನೇಷನು, ಫಿಯರು, ಲೇಜಿನೆಸ್ಸು ಇವು ನಮ್ಮನ್ನ 600+ ಬದಲು 400+ ಅಲ್ಲಿ ನಿಲ್ಲಿಸ್ಬಿಡತ್ತೆ. ಆ ರೀತಿ ಆಗೋದು ಬೇಡ. ನಾವು ಪ್ರತಿಯೊಬ್ಬರೂ ಸಹ 600+ ಏಮ್ ಮಾಡೋಣ. 95% ಪ್ಲಸ್, 96% ಪ್ಲಸ್. ಯಾಕಂದ್ರೆ
ಅಲ್ಲೇ ನಮ್ಮ ನಿಜವಾದ ಪೊಟೆನ್ಷಿಯಲ್ ಇರುವಂತಹದ್ದು. ಅದಕ್ಕೇನೇನ್ ರೋಡ್ ಬ್ಲಾಕ್ಸ್ ಅಡೆತಡೆಗಳಿವೆಯೋ ಅದನ್ನ ನಾವು ತೆಗೆದುಹಾಕೋಣ. ಓಕೆ, ಲೆಟ್ಸ್ ಗೋ. ಎಸ್, ನಮಗೆ ಓದ್ಲಿಕ್ಕೆ ಎನ್ವೈರನ್ಮೆಂಟ್ ಸೆಟ್ ಮಾಡಿದ್ವಿ, ಬಟ್ ಓದ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ಗಳಾಗತ್ತೆ. ಎಕ್ಸಾಮ್ ನಾಳೆ ಇದೆ, ಇವತ್ತು ಓದ್ತೇನೆ ಪೂರ್ತಿ, ಇಲ್ಲ ಮಗು, ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾಳೆ ಓದ್ತೇನೆ ಅನ್ನೋ ಮೈಂಡ್ ಸೆಟ್ ಅನ್ನ ತೆಗೆದುಹಾಕಿ. ಸಿಲೆಕ್ಟಿವ್ ಚಾಪ್ಟರ್ಸ್ 5 ಚಾಪ್ಟರ್ ಇದೆ, ಇದರಲ್ಲಿ 2 ಚಾಪ್ಟರ್ ಗೊತ್ತು, 3 ಚಾಪ್ಟರ್ ಬರಲ್ಲ, ನಾನು 2 ಚಾಪ್ಟರ್ ಅನ್ನೇ ಕಂಪ್ಲೀಟ್ ಆಗಿ ಮಾಡ್ಕೊಳ್ತೇನೆ. ಇಲ್ಲ ಮಗು, ಯಾಕಂದ್ರೆ ಆ ಉಳಿದಂತಹ 3 ಚಾಪ್ಟರ್ಸ್ ಗಳಿಂದಲೂ ಅಷ್ಟೇ ಮಾರ್ಕ್ಸ್ ಬರುತ್ತೆ. ಹೀಗಾಗಿ ಎಲ್ಲಾ ಚಾಪ್ಟರ್ಸ್ ಗಳನ್ನ ನೀವು ಕವರ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅದು ಈ ಫೇಸ್ ನಲ್ಲಿ ಎಲ್ಲವನ್ನೂ ಸಹ ಕವರ್ ಮಾಡಬೇಕು. ರಿವಿಷನ್ ಮಾಡದೇ ಇರೋದು ದೊಡ್ಡ ಮಿಸ್ಟೇಕು. ನನಗೆ ಕೇಳಿದ್ರೆ ದಿನಕ್ಕೆ ಅಟ್ಲೀಸ್ಟ್ 20 ನಿಮಿಷ ಆದ್ರೂ ನೀವು ರಿವಿಷನ್ ಅನ್ನ ಮಾಡಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. ರೈಟಿಂಗ್ ಪ್ರಾಕ್ಟೀಸ್ ಇಲ್ಲದೆ ಇರೋದು, ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಬರಿಬೇಕಾಗಿರತ್ತೆ, ಆ ರೈಟಿಂಗ್ ಪ್ರಾಕ್ಟೀಸೇ ಇಲ್ಲ ಅಂದಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ. 3 ತಾಸಿನ ಪೇಪರ್ ಇರತ್ತೆ, ನೀವು 3 ತಾಸು ಆದ್ಮೇಲೂ ಸಹ 60 ಮಾರ್ಕ್ಸ್ ಅಷ್ಟೇ ಬರ್ದಿರ್ತೀರಾ, 20 ಮಾರ್ಕ್ಸ್ ಹೋಗುತ್ತೆ. ಆ ರೀತಿ ಆಗೋದು ಬೇಡ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಗೊತ್ತಾಗತ್ತೆ ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಹಾಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇನ್ಕ್ರೀಸ್ ಆಗತ್ತೆ. ಅದಕ್ಕೋಸ್ಕರ ರೈಟಿಂಗ್ ಪ್ರಾಕ್ಟೀಸ್ ಮಾಡದೇ ಇರೋದು ದೊಡ್ಡ ಮಿಸ್ಟೇಕ್ ಆಗತ್ತೆ. ನೀವು ಈ 4ರಲ್ಲಿ ಯಾವ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಫಾರ್ ಎಕ್ಸಾಂಪಲ್ ಇದನ್ನ ABCD ಅಂತ ಹಾಕ್ತೇನೆ, ಯಾವುದು ನಿಮ್ಮ ದೊಡ್ಡ ಮಿಸ್ಟೇಕ್ ಅಂತ ತಿಳಿಸಿ. 600+ ಸ್ಕೋರ್ ಯಾರಿಗಾದ್ರೂ ಸಿಗಲ್ಲ, ಸರಿಯಾದ ಸಿಸ್ಟಮ್ ಫಾಲೋ ಮಾಡುವವರಿಗೆ ಮಾತ್ರ ಸಿಗತ್ತೆ. ಹಿಂದೆ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಟಾಪರು ನೀವು ಆಗಿರ್ತೀರಾ. ಸೊ 600+ ಅನ್ನೋದು ಲಕ್ ಅಲ್ಲ. ಇದನ್ನ ಯಾರು ನಾನು ಹೇಳಿರುವಂತಹ ಮಿಸ್ಟೇಕ್ಸ್ ಇರಬಹುದು, ಎನಿಮೀಸ್ಗಳಿರ್ಬೋದು, ಶತ್ರುಗಳು, ಅವರನ್ನ ಹೊಡೆದೋಡಿಸ್ತಾರೋ, ಯಾರು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಿರೋ, ಯಾರು ನಾನು ಹೇಳಿರುವಂತಹ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಿರೋ ಅವರು ಮಾತ್ರ ಮಾಡ್ಲಿಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಇದನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೇನೆ. ಅದೆಷ್ಟೋ ಮಕ್ಕಳು ಲಕ್ಕು ಲಾಸ್ಟ್ ಮೂಮೆಂಟ್ ಅಲ್ಲಿ ಓದ್ತೇನೆ ಅಂತ ಹೋಗ್ತಾರೆ, ಪ್ಯಾನಿಕ್ಕು ಸ್ಟ್ರೆಸ್ ನಿಂದ ಮಾರ್ಕ್ಸ್ಗಳು ಬಹಳಷ್ಟು ಕಡಿಮೆ ಆಗತ್ತೆ. ಆ ರೀತಿ ನಿಮ್ಗೆ ಯಾರಿಗೂ ಆಗೋದು ಬೇಡ. ನನಗೆ ಪರೀಕ್ಷೆ ಚಾನಲ್ಲು ಅಥವಾ ನಮ್ಮನ್ನ ಫಾಲೋ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ನನ್ನ ಒಂಥರ ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ. ಹೀಗಾಗಿ ನೀವೆಲ್ಲರೂ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು ಅನ್ನೋದೇ ನನ್ನ ಗುರಿಯಾಗಿದೆ. ಅದಕ್ಕೋಸ್ಕರನೇ 600+ ಸ್ಟ್ರಾಟಜಿ ಇರ್ಬೋದು, 625 ಈ ರೀತಿಯ ವಿಡಿಯೋಸ್ಗಳನ್ನ ಪದೇ ಪದೇ ಮಾಡ್ತಾ ಇರ್ತೇನೆ. ಒಂದು ಮಗು ಆದ್ರೂ ಈ ವಿಡಿಯೋಸ್ಗಳಿಂದ ಪ್ರಭಾವಿತನಾಗಿ ಆ ಒಂದು ಏಮ್ ಮಾಡಲಿ ಅಂತ ನೀವೆಲ್ಲರೂ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಭೇಟಿ ಆಗಲು ಸಹ ಪರೀಕ್ಷೆ ಚಾನಲ್ ನಲ್ಲೇ ಸಿಗಿ. ಇದೇ ನೋಟ್ ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.